Hi leaders, happy morning and welcome to Ayushmat Company. Ayushmat Company a complete binary plus repurchasing plan explain ಮಾಡೋದಕ್ಕೆ ನಾನು ನೋಡ್ತಾ ಇದ್ದೀನಿ. ಎಸ್ ಆಯುಷ್ಮಾನ್ ಕಂಪನಿ ಏನು ನಮ್ಮ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ. ಸೊ ದಿಸ್ ಇಸ್ ದ ಹೈಬ್ರಿಡ್ ಜನರೇಷನ್ ಪ್ಲಾನ್. ಸೊ ಬೈನರಿ ಅಂಡ್ ರೀಪರ್ಚೇಸಿಂಗ್ ಇರುವಂತ ಒಂದು ಪ್ಲಾನ್. ಸೊ ಆಯುಷ್ಮಾನ್ ಕಂಪನಿ ಮೇಡ್ ಫಾರ್ ಇಂಡಿಯಾ ಅಂಡ್ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ತಾರೆ. ಭಾರತಕ್ಕೋಸ್ಕರ ಮಾಡಿರುವಂತದ್ದು, ಭಾರತದಲ್ಲೇ ಮಾಡಿರುವಂತ ಒಂದು ಕಂಪನಿ. ಎಸ್, ಈ ಕಂಪನಿಯ ಒಂದು ಪ್ಲಾನ್ ಪ್ರೆಸೆಂಟೇಶನ್ ನಾವು ನೋಡೋಣ ಸ್ಟೆಪ್ ಬೈ ಸ್ಟೆಪ್. ಇಂಡಿಯಾ ಈಸ್ ಗೋಯಿಂಗ್ ಟು ಬಿಕಮ್ ಅ ಮೋರ್ ಪವರ್ಫುಲ್ ಅಂಡ್ ಮೋರ್ ಎಕನಾಮಿಕಲ್ ಅಂಡ್ ಮೋರ್ ಪೊಟೆನ್ಶಿಯಲ್ ಅಂತ ಹೇಳ್ತಾ ಇದೆ. ಸೊ ಭಾರತ ದೇಶ ತುಂಬಾ ಶಕ್ತಿಶಾಲಿಯಾಗಿ ತುಂಬಾ ಶ್ರೀಮಂತ ದೇಶ ಆಗೋಕೆ ಓಡ್ತಾ ಇದೆ. ಎಸ್, ನಮ್ಮ ಆಯುಷ್ಮಾನ್ ಕಂಪನಿ ಇಂಡಿಯನ್ ಸಿಂಬಲ್ ನ ಇಟ್ಕೊಂಡು ಸೊ ಆಯುಷ್ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ಸೊ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ತಾ ಇದೆ. ಇಟ್ ಈಸ್ ಅ ವಂಡರ್ಫುಲ್ ಅಪಾರ್ಚುನಿಟಿ. ಫ್ರೆಂಡ್ಸ್, ನೀವೆಲ್ಲ ನನ್ ಸಜೆಷನ್ ಮಾಡೋದಿಷ್ಟೇ, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಿಯಾದಲ್ಲಿ ಮಾಡ್ಬೇಕು ಅಂತಿದ್ರೆ ಓನ್ಲಿ ಒನ್ ಕಂಪನಿ ಆಯುಷ್ಮಾನ್ ಕಂಪನಿಯಲ್ಲಿ ಮಾಡಿ. ಯಾಕೆಂದ್ರೆ ಅಷ್ಟು ಎಥಿಕಲ್ ಆಗಿ ಅಷ್ಟು ಇಂಟಿಗ್ರಿಟಿನ ಫಾಲೋ ಮಾಡ್ಕೊಂಡು ಸೊ ಇಂಡಿಯಾದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಹೈಲೈಟೆಡ್ ಆಗಿರುವಂತ ಒಂದು ಕಂಪನಿ ಅಂತ ಹೇಳ್ಬೋದು. ಎಸ್, ಆಯುಷ್ಮಾನ್ ಕಂಪನಿಯ ಒಂದು ಕಂಪ್ಲೀಟ್ ಏನ್ ಪ್ಲಾನ್ ಪ್ರೆಸೆಂಟೇಶನ್ ಇದೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಯುಷ್ಮಾನ್ ಕಂಪನಿ ಕಂಪ್ಲೀಟ್ ಲೀಗಲಿ ಕಂಪನಿ ಇರುವಂತದ್ದು. ಇದರಲ್ಲಿ ಯಾವುದೇ ರೀತಿ ಒಂದು ಮನಿ ರೊಟೇಷನ್ ಪ್ಲಾನ್ಸ್ ಸೊ ಇರೋದಿಲ್ಲ. ಸೊ ಆಯುಷ್ಮಾನ್ ಕಂಪನಿಯ ಎಲ್ಲಾ ಲೀಗಲ್ ಸರ್ಟಿಫಿಕೇಟ್ಸ್ ಕೂಡ ಇದೆ. ಆಯುಷ್ಮಾನ್ ಕಂಪನಿಯಲ್ಲಿ ಇನ್ಕಾರ್ಪೊರೇಷನ್ ಸರ್ಟಿಫಿಕೇಟ್ ಇಂದ ಹಿಡಿದು MCA ಸರ್ಟಿಫಿಕೇಟ್, GMP, MSME, ಹಲಾಲ್, ಸೊ ಟ್ರೇಡ್ ಮಾರ್ಕ್, ಸೊ ಕಂಪನಿ ಆದಂತ ಕೆಲವೊಂದು ಓನ್ ಬ್ರಾಂಡ್ಸ್ ಇದೆ. ಅಲ್ಕೋಝೋನ್, ಡಯಾಕೇರ್, ಸೊ ಅಮಿತಿ, ಆಯುಷ್, ವೇದಾಸ್, ಇದೆಲ್ಲ ಕೂಡ ಆಯುಷ್ಮಾನ್ ಕಂಪನಿಯ ಒಂದು ಬ್ರಾಂಚ್. ಸೊ ಆಯುಷ್ಮಾನ್ ಕಂಪನಿಯ ಒಂದು ಗುರಿ ಏನು ಅಂತಂದ್ರೆ, ವಿಷನ್ ಏನು ಅಂತಂದ್ರೆ, ಪ್ರತಿ ಒಬ್ಬ ಇಂಡಿಯನ್ ಸೊ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಆಯುಷ್ಮಾನ್ ಬ್ರ್ಯಾಂಡ್ ಇರಬೇಕು, ಆಯುಷ್ಮಾನ್ ಪ್ರಾಡಕ್ಟ್ ನ ಯೂಸ್ ಮಾಡಬೇಕು. ಸೊ ಇದು ಆಯುಷ್ಮಾನ್ ಕಂಪನಿಯ ಒಂದು ಮೇನ್ ಮೋಟೋ. ಎಸ್, ಆಯುಷ್ಮಾನ್ ಕಂಪನಿ ಬಗ್ಗೆ ಒಂದು ಚಿಕ್ಕ ವಿವರಣೆ ಕೊಡ್ತೀನಿ. ಆಯುಷ್ಮಾನ್ ಕಂಪನಿ 2012 ಪ್ರಾರಂಭವಾಗಿತ್ತು. ಸೊ 2015 ಅಮಿತಿ ರಿಟೇಲ್ ಸ್ಥಾಪನೆ ಆಗಿ ಇ ಕಾಮರ್ಸ್ ಬಿಸ್ನೆಸ್ ನಲ್ಲಿ ಅವರು ಪ್ರವೇಶ ಮಾಡ್ತಾರೆ. ಸೊ 15 ಆಗಸ್ಟ್ 2019 ಖಾಸಗಿ ಕಂಪನಿಯಾಗಿ ಹೊರಹೊಮ್ಮುತ್ತೆ. ಸೊ ಆಯುಷ್ ಮಾರ್ಟ್ ಅನ್ನೋ ಒಂದು ಹೆಸರಲ್ಲಿ ಕಂಪನಿ ಜನನ ಆಗತ್ತೆ. ಆಯುಷ್ಮಾನ್ ಕಂಪನಿ ಸೊ ಬರ್ತ್ ಆಗಿರುವಂತದ್ದು 15 ಆಗಸ್ಟ್ 2009. ಸೊ ಆಸ್ ಎ ಒಂದು ಪ್ರೈವೇಟ್ ಕಂಪನಿಯಾಗಿ ಸೊ ಕಂಪನಿ ಸ್ಟಾರ್ಟ್ ಆಗುತ್ತೆ. ಸೊ ದೇಶಾದ್ಯಂತ ಸಾವಿರಾರು ಸಂತೋಷದ ಬಳಕೆದಾರರಿದ್ದಾರೆ ಆಯುಷ್ಮಾನ್ ಕಂಪನಿಯಲ್ಲಿ. ಸೊ ಒಂದು ದೊಡ್ಡ ಮಟ್ಟಕ್ಕೆ ಆಯುಷ್ಮಾನ್ ಕಂಪನಿ ಬೆಳೀತಾ ಇದೆ. ಸೊ ನಿಮಗೆ ಬೇಕಾಗಿರುವಂತ ನಿಮ್ಮ ನೆಚ್ಚಿನ ಪ್ರಾಡಕ್ಟ್ಸ್ಗಳು ಸೊ ಆಯುಷ್ಮಾನ್ ಕಂಪನಿಯಲ್ಲಿ ಸಿಗುತ್ತೆ. ಇದರಲ್ಲಿ ಆಯುರ್ವೇದಿಕ್, ಗಿಡಮೂಲಿಕೆಗಳು, FMCG, ಸಾವಯವ ವಸ್ತುಗಳು, ಓಕೆ, ಸೌಂದರ್ಯ ವಸ್ತುಗಳು, ಓಕೆ, ಸೊ ಮೆನಿ ಪ್ರಾಡಕ್ಟ್ಸ್, ಬೇಬಿ ಕೇರ್, ಕಿಚನ್ ಕೇರ್, ಹೋಮ್ ಕೇರ್, ಸೊ ಪರ್ಸನಲ್ ಕೇರ್, ಎಲ್ಲ ಪ್ರಾಡಕ್ಟ್ಗಳು ಆಯುಷ್ಮಾನ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಎಸ್, ಆಯುಷ್ಮಾನ್ ಕಂಪನಿಯಲ್ಲಿ 300+ ಪ್ರಾಡಕ್ಟ್ಸ್ ಇದೆ ಇದುವರೆಗೂ. ಎಸ್, 100% ಒಳ್ಳೆಯ ಬ್ರಾಂಡ್ಸ್. ಇದರಲ್ಲಿ ಯಾವುದೇ ಒಂದು ನಿಮಗೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಲ್ಲ. 100% ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಕೊಡ್ತಾ ಇದೆ ಆಯುಷ್ಮಾನ್ ಕಂಪನಿ. ಈಗಾಗಲೇ ಆಯುಷ್ಮಾನ್ ಕಂಪನಿಯಲ್ಲಿ 1500 ಫ್ರಾಂಚೈಸಿ ಹೋಲ್ಡರ್ಸ್ ಅಕ್ರಾಸ್ ದ ಇಂಡಿಯಾ. 1500 ಫ್ರಾಂಚೈಸಿ ಹೋಲ್ಡರ್ಸ್ ಇದ್ದಾರೆ ಆಯುಷ್ಮಾನ್ ಕಂಪನಿಯಲ್ಲಿ. ಫ್ರಾಂಚೈಸಿ ಸ್ಟಾಕ್ ಪಾಯಿಂಟ್ಸ್ ನ ತಗೊಂಡಿರುವಂತವ್ರು 1500 ಫ್ರಾಂಚೈಸಿ ಹೋಲ್ಡರ್ಸ್ ಇದ್ದಾರೆ. ಲಕ್ಷಗಟ್ಟೆ ಉತ್ಪನ್ನಗಳನ್ನ ಆಯುಷ್ಮಾನ್ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಲಕ್ಷಾಂತರ ಜನಕ್ಕೆ ಸೊ ಈಗಾಗಲೇ ಕೊಡ್ತಾ ಇದೆ. ಎಸ್, ಆಯುಷ್ಮಾನ್ ಕಂಪನಿ ಒಂದು ದೊಡ್ಡ ಕಂಪನಿ. ಆಮೇಲೆ ಇದು ಸೊ ಕ್ವಾಲಿಟೀಸ್ ಅಲ್ಲಿ ಕಾಂಪ್ರಮೈಸ್ ಆಗಲ್ಲ. ಸೊ ನಮಗೆ ಅತ್ಯುತ್ತಮವಾದ, ಶುದ್ಧವಾದಂತ, ಅತ್ಯಂತ ವಿಶ್ವಾಸ ಇರುವಂತ ಮತ್ತೆ ಒಳ್ಳೆ ಉತ್ಪನ್ನಗಳನ್ನ ಆಯುಷ್ಮಾನ್ ಕಂಪನಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೆ. ಸೊ ಆಯುಷ್ಮಾನ್ ಕಂಪನಿ ಪ್ರಾರಂಭದಿಂದಲೂ ಗುಣಮಟ್ಟದ ಪ್ರಾಡಕ್ಟ್ಸ್ ನೇ ಕೊಡ್ತಾ ಇದೆ. ಎಸ್, ಸೊ ನಮ್ಮ ಗ್ರಾಹಕರಿಗೆ ಏನು ಒಂದು 100% ಒಂದು ಕಾನ್ಫಿಡೆನ್ಸ್ ಮತ್ತೆ ನಿಜವಾದ ಪ್ರಾಡಕ್ಟ್ ಬಳಕೆದಾರರಾಗಿರ್ಬೇಕು, ಅದು ನಮ್ಮ ಆಯುಷ್ಮಾನ್ ಕಂಪನಿ 100% ಕೊಡ್ತಾ ಇದೆ.
ಸೊ ಈ ತರ ಒಂದು ಬೇರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಅದಕ್ಕಿನ್ನ ಒಂದು ಒಳ್ಳೆಯ ಬ್ರ್ಯಾಂಡ್ ನ ಪ್ರಾಡಕ್ಟ್ಸ್ ಆಯುಷ್ಮಾನ್ ಕಂಪನಿ ಎಲ್ಲರಿಗೂ ಕೊಡ್ತಾ ಇದೆ. ಸೊ ಈಗಾಗಲೇ ಆಲ್ರೆಡಿ ಎಷ್ಟೋ ಜನ ಲ್ಯಾಕ್ಸ್ ಟುಗೆದರ್ ಕಸ್ಟಮರ್ಸ್ ಪ್ರಾಡಕ್ಟ್ಸ್ ನ ತಗೊಂತಾರೆ. ಸೊ ಅಮೇಥಿ ಗ್ರೂಪ್ ಭಾರತದಲ್ಲಿ ಒಂದು ಯಶಸ್ಸು ಆಗೋದಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಬಿಕಾಸ್ ಆಫ್ ಒಬ್ಬ ಕಂಪನಿ ಒಂದು ಕ್ವಾಲಿಟಿ ಪ್ರಾಡಕ್ಟ್ಸ್ ಅಂಡ್ ಟ್ರಸ್ಟ್ ಅಂಡ್ ಎಥಿಕಲ್ಸ್ ಅಂಡ್ ಇಂಟಿಗ್ರಿಟಿ ಏನ್ ಫಾಲೋ ಮಾಡ್ತಾ ಇದೆ ಇದರಿಂದ. ಸೊ ಇದರಲ್ಲಿ ಒಬ್ಬ ಚಿಲ್ಲರೆ ವ್ಯಾಪಾರ ಮಾಡೋನು ಕೂಡ ಸೊ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಕನ್ವರ್ಟ್ ಆಗ್ಬೋದು. ಎಸ್, ಸೊ ಆಯುಷ್ಮಾನ್ ಕಂಪನಿ ಸೊ ಒಂದು ಒಳ್ಳೆ ಗುರಿ ಹೊಂದಿದೆ, ಭಾರತದಲ್ಲಿ ಒಂದು ಅತ್ಯುತ್ತಮ ಬ್ರಾಂಡ್ ಆಗಿ ಹೊರಹೊಮ್ತಾ ಇದೆ. ಸೊ ಇದು 100% ಒನ್ಸ್ ಟೈಮ್ ಅಲ್ಲಿ ಸೊ ಆಯುಷ್ಮಾನ್ ಕಂಪನಿ ಡೆಫಿನೆಟ್ಲಿ ಒಂದು ರೆವಲ್ಯೂಷನ್ ನ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡುತ್ತೆ, ಇದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. ಫ್ರೆಂಡ್ಸ್ ನಾನು ಹೇಳೋದಿಷ್ಟ, ಫ್ರೆಂಡ್ಸ್ ಮಾರ್ಕೆಟ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಒಂದು ಒಳ್ಳೆ ಕಂಪನಿ ಅಂತಂದ್ರೆ ಬೆಟರ್ ಅಂಡ್ ಒಳ್ಳೆ ಚಾಯ್ಸ್ ಆಯುಷ್ಮಾನ್ ಕಂಪನಿ. ಜಸ್ಟ್ ಒನ್ ಇಯರ್ 15 months ಇಂದ ಆಯುಷ್ಮಾನ್ ಕಂಪನಿ ಇಂಡಿಯಾದಲ್ಲಿ ಹೈಲೈಟೆಡ್ ಆಗಿದೆ. ಜಸ್ಟ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಾವು ಇದೀವಿ. ಸೊ ನೀವೆಲ್ಲ ಇವಾಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ಇನ್ಕಮ್ ಪ್ಲಾನ್, ಸೊ ನಿಮ್ಮ ಒಂದು ಡ್ರೀಮ್ ನ ಫುಲ್ಫಿಲ್ ಮಾಡೋದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ ಫ್ರೆಂಡ್. ಎಸ್, ಆಯುಷ್ಮಾನ್ ಕಂಪನಿಯ ಬಿಸ್ನೆಸ್ ಪ್ಲಾನಿಂಗ್ ನಾನು ನೋಡ್ತೀನಿ. ಇದಿಷ್ಟು ಆಯುಷ್ಮಾನ್ ಕಂಪನಿಯ ಬ್ಯಾಕ್ ಗ್ರೌಂಡ್. ಯಾ, ಐ ಆಮ್ ಮೂವಿಂಗ್ ಟು ಬಿಸ್ನೆಸ್ ಪ್ಲಾನ್ ಸ್ಲೈಡ್. ಸೊ ಆಯುಷ್ಮಾನ್ ಕಂಪನಿಯ ಬಿಸ್ನೆಸ್ ಪ್ಲಾನ್ ಫ್ರೆಂಡ್ಸ್, ಎಲ್ಲಾ ಕಂಪನಿಗಳಲ್ಲಿ 1, 2, 5, 6 ಇನ್ಕಮ್ ನೋಡಿರ್ತೀರಾ. ಆಯುಷ್ಮಾನ್ ಕಂಪನಿಯಲ್ಲಿ 14 ತರದ ಇನ್ಕಮ್ ಕೊಡ್ತಾ ಇದೆ ಕಂಪನಿ. ಎಸ್, ಅಫ್ಕೋರ್ಸ್ ಇದು ಹೈಬ್ರಿಡ್ ಜನರೇಷನ್ ಪ್ಲಾನ್. ಇಲ್ಲಿ ಬೈನರಿ ಇನ್ಕಮ್ ಇದೆ, ಪ್ಲಸ್ ಜನರೇಷನ್ ಇನ್ಕಮ್ ಇದೆ, ರೀಪರ್ಚೇಸಿಂಗ್ ಇನ್ಕಮ್ ಕೂಡ ಇದೆ. ಯಾ, ಸೊ ಇದರಲ್ಲಿ ಆಯುಷ್ಮಾನ್ ಕಂಪನಿಯಲ್ಲಿ ಯಾರು ಬೇಕಾದ್ರೂ ಫ್ರೀ ಆಗಿ ಲಾಗಿನ್ ಆಗ್ಬೋದು, ಫ್ರೀ ಸೈನ್ ಅಪ್. ರಿಟೇಲ್ ಪ್ರಾಫಿಟ್ ಅಪ್ ಟು 5% ಇಂದ 40% ತನಕ ಎಲ್ಲಾ ಪ್ರಾಡಕ್ಟ್ ಮೇಲೆ ರಿಟೇಲ್ ಪ್ರಾಫಿಟ್ ಇದೆ. ಪಿವಿ ಮ್ಯಾಚಿಂಗ್ ಇನ್ಸೆಂಟಿವ್ ಕೊಡುತ್ತೆ ಕಂಪನಿ, ರೀಪರ್ಚೇಸಿಂಗ್ ಇನ್ಸೆಂಟಿವ್ ಇದೆ. ಸೊ ಟ್ರಾವೆಲ್ ಕನ್ವೆನ್ಸ್ ಕೊಡುತ್ತೆ, ಪವರ್ ಇನ್ಸೆಂಟಿವ್ ಇದೆ, ಅವಾರ್ಡ್ಸ್ ಅಂಡ್ ರಿವಾರ್ಡ್ಸ್ ಇದೆ, ಫ್ರಾಂಚೈಸಿ ಇನ್ಸೆಂಟಿವ್ ಇದೆ, ಸ್ಟೋರ್ ಇನ್ಸೆಂಟಿವ್ಸ್ ಇದೆ, ಆಕ್ಸಿಡೆಂಟಲ್ ಅಂಡ್ ಹೆಲ್ತ್ ಇನ್ಶೂರೆನ್ಸ್ ಇದೆ, ಎಜುಕೇಶನಲ್ ಟ್ರೈನಿಂಗ್ ಸೆಷನ್ಸ್ ಕೊಡುತ್ತೆ ಕಂಪನಿ. ಸೊ ಬೊನ್ಜೋ ಆಫರ್ಸ್ ಕೊಡ್ತಾ ಇರುತ್ತೆ, ಲಾಯಲ್ಟಿ ಅಂಡ್ ರಾಯಲ್ಟಿ ಇನ್ಕಮ್ ಇದೆ ಕಂಪನಿಯಲ್ಲಿ, ಯುಟಿಲಿಟಿ ಸರ್ವಿಸಸ್ ಇದೆ. ಇದಿಷ್ಟು ಆಯುಷ್ಮಾನ್ ಕಂಪನಿಯ ಇನ್ಕಮ್. ಸೊ 14 ತರದ ಇನ್ಕಮ್ ಆಯುಷ್ಮಾನ್ ಕಂಪನಿ ಇಸ್ ಗಿವಿಂಗ್ ಟು ಹಸ್. ಎಸ್, ಒಂದೊಂದು ಹೋಗೋಣ. ರಿಟೇಲ್ ಪ್ರಾಫಿಟ್ ಅಪ್ ಟು 40% ತನಕ ಕಂಪನಿ ಕೊಡುತ್ತೆ. ಯಾ, ಸೊ ನೀವು ಯಾವ್ದನ್ನ ಒಂದು ಪ್ರಾಡಕ್ಟ್ ನ 1100 rupees MRP ರೇಟ್ ಇರುತ್ತೆ ಕಂಪನಿಯಲ್ಲಿ, ಬಟ್ ನೀವು ಆಯುಷ್ಮಾನ್ ಕಂಪನಿ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ನಿಮ್ಮ DP ಪ್ರೈಸ್, ಸೊ ಡಿಸ್ಟ್ರಿಬ್ಯೂಟರ್ ಪ್ರೈಸ್ 836 ರೂಪಾಯಿ ಆಗಿರುತ್ತೆ. ಸೊ ನಿಮಗೆ ಎಷ್ಟಾಯ್ತು ಸೇವಿಂಗ್ಸ್? 264 ಆಯ್ತು. ಇದನ್ನ ನೀವು ರಿಟೇಲ್ ಕೂಡ ಮಾಡ್ಕೊಬಹುದು. ಯಾ, ರಿಟೇಲ್ ಪ್ರಾಫಿಟ್ ಅಪ್ ಟು 40% ತನಕ ಕಂಪನಿ ಕೊಡ್ತಾ ಇದೆ. ಯಸ್, ಎಲ್ಲಾ ಪ್ರಾಡಕ್ಟ್ ಮೇಲೂ 5ರಿಂದ 40% ರಿಟೇಲ್ ಪ್ರಾಫಿಟ್ ಇದೆ. ನೀವು ಅದನ್ನ ತಗೊಂಡು ನೀವು ರಿಟೇಲ್ ಕೂಡ ಮಾಡ್ಕೊಬಹುದು, ಇಲ್ಲ ನೀವು ಯೂಸರ್ ಆಗ್ಬೋದು. ಎಸ್, ಎರಡನೇ ಇನ್ಕಮ್ ಪಿವಿ ಇನ್ಸೆಂಟಿವ್, ಪಿವಿ ಮ್ಯಾಚಿಂಗ್ ಇನ್ಸೆಂಟಿವ್ ಅಂತ ಹೇಳ್ತೀವಿ ಫ್ರೆಂಡ್ಸ್. ಆಯುಷ್ಮಾನ್ ಕಂಪನಿಯಲ್ಲಿ ನೀವು ಫ್ರೀ ಆಗಿ ಲಾಗಿನ್ ಆಗಿ ಒನ್ ಟೈಮ್ 500 BV ಅಷ್ಟು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಐಡಿ ಲೈಫ್ ಟೈಮ್ ತನಕ ಆಕ್ಟಿವ್ ಆಗಿರುತ್ತೆ. ಸೊ ಇದನ್ನ ಏನೋ ಎವ್ರಿ ಮಂತ್ ನೀವು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ಇಲ್ಲ, ಎವ್ರಿ ಮಂತ್ ನೀವು ಪೇ ಮಾಡಿ ಆಕ್ಟಿವೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದ್ಸರಿ ನಿಮ್ಮ ಐಡಿನ ನೀವು ಗ್ರೀನ್ ಮಾಡಿದೀರಾ, 500 BV ಅಷ್ಟು. 500 BV ಅಂತಂದ್ರೆ 1 BV ಗೆ 2 ರೂಪಾಯಿ, 500 BV ಅಂತಂದ್ರೆ ಹತ್ತತ್ರ 1100 ರೂಪಾಯಿ ಅಷ್ಟು ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಿ ಒಂದ್ಸರಿ ಲಾಗಿನ್ ಆದ್ರೆ ಲೈಫ್ ಟೈಮ್ ತನಕ ನೀವು ಇನ್ಕಮ್ ನ ಅರ್ನ್ ಮಾಡ್ಬೋದು. ಎಸ್, ಸೊ ನಿಮಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ನ 500 BV ಪರ್ಚೇಸ್ ಮಾಡಿ ನೀವು ಆಕ್ಟಿವೇಶನ್ ಮಾಡಿರ್ತೀರಾ. ನಂತರ ಸೊ ಫಸ್ಟ್ ಇನ್ಕಮ್ ಬೇಕು ಅಂತಂದ್ರೆ ಲೆಫ್ಟ್ ಅಲ್ಲಿ 2 ಜನ, ರೈಟ್ ಅಲ್ಲಿ ಒಬ್ರು, ಇಲ್ಲ ಅಂದ್ರೆ ಲೆಫ್ಟ್ ಅಲ್ಲಿ ಒಬ್ರು, ರೈಟ್ ಅಲ್ಲಿ 2 ಜನನ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಫಸ್ಟ್ ಇನ್ಕಮ್ ಕೊಡುತ್ತೆ. ಇದು PV ಕೌಂಟ್ ಅಲ್ಲಿ ಕೊಡುತ್ತೆ. ಒಬ್ಬ ಪರ್ಸನ್ ಜಾಯಿನ್ ಆದ್ರೆ 10 PV ಅಂತ ಬರುತ್ತೆ. ಎವ್ರಿ 500 BV ಗೆ 10 ಪಾಯಿಂಟ್ಸ್ ಅಂತ ಹೇಳುತ್ತೆ. ಸೊ ಲೆಫ್ಟ್ ಅಲ್ಲಿ 20 ಪಾಯಿಂಟ್ಸ್, ರೈಟ್ ಅಲ್ಲಿ 10 ಪಾಯಿಂಟ್ ಬಂದಿದೆ ಅಂದ್ರೆ ಲೆಫ್ಟ್ ಅಲ್ಲಿ 2 ಜನ, ರೈಟ್ ಅಲ್ಲಿ ಒಬ್ರು ಬಂದಿದ್ದಾನೆ, ನಿಮಗೆ ಮ್ಯಾಚಿಂಗ್ ಇನ್ಕಮ್ 200 ರೂಪೀಸ್ ಕೊಡುತ್ತೆ ಕಂಪನಿ. ಸೊ ಪ್ರತಿ ಲಾಗಿನ್ ಎರಡನೇ ಫಸ್ಟ್ ಇನ್ಕಮ್ ನಂತರ ನೀವು ಎರಡನೇ ಇನ್ಕಮ್ 1:1, 1:1, 1:1 ಎಷ್ಟೇ ಮಾಡ್ತಾ ಹೋಗ್ತಾ ಇದ್ರೇನು ಎವ್ರಿ ಮ್ಯಾಚಿಂಗ್ ಇನ್ಕಮ್ಗೆ 200 ರೂಪೀಸ್ ಬೈನರಿ ಕಮಿಷನ್ ಕೊಡುತ್ತೆ. 200 ಲೀಗಲ್ ಆಗಿರ್ಬೇಕು. ಎಸ್, 200 ಅಲ್ಲಿ ನಿಮಗೆ TDS ಅಂಡ್ ಮ್ಯಾನೇಜ್ಮೆಂಟ್ ಫೀಸ್ ಕಟ್ ಮಾಡಿ 175 ರೂಪೀಸ್ ನಿಮ್ಮ ಅಕೌಂಟಿಗೆ ಕಂಪನಿ ವ್ಯಾಲೆಟ್ ಟ್ರಾನ್ಸ್ಫರ್ ಮಾಡುತ್ತೆ.
ಸೊ ಇದು ಪರ್ ಡೇ ಕ್ಯಾಪಿಂಗ್ 1,000 ತನಕ ಅರ್ನ್ ಮಾಡ್ಬೋದು. ಎಸ್, ನಿಮಗೆ 500 BV ಅಲ್ಲಿ ಒಂದೇ ದಿನಕ್ಕೆ 10,000 20,000 ನೀವು ದುಡಿಯಕ್ಕಾಗಲ್ಲ. ಸೊ ಒಂದ್ಸರಿ ಆಕ್ಟಿವೇಶನ್ ಮಾಡ್ತೀರಾ, ಅಫ್ಕೋರ್ಸ್ ನೀವು ಒಂದ್ಸರಿ ಆಕ್ಟಿವೇಶನ್ ಮಾಡಿದ್ಮೇಲೆ ನೀವು ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಅಲ್ಲಿ ಕಂಪನಿಯಲ್ಲಿ 5 ರ್ಯಾಂಕ್ ಇದೆ, ಡಿಸ್ಟ್ರಿಬ್ಯೂಟರ್, ಪರ್ಲ್, ಸಿಲ್ವರ್, ಗೋಲ್ಡ್ ಅಂಡ್ ಡೈಮಂಡ್. ಫಸ್ಟ್ ರ್ಯಾಂಕ್ ಅಲ್ಲಿ ನೀವು ಒಂದು ದಿನಕ್ಕೆ 1,000 ರೂಪಾಯಿ ಮಾತ್ರ ಅರ್ನ್ ಮಾಡಕ್ಕಾಗತ್ತೆ. ಓಕೆನಾ? ಸೊ ಎಸ್, ಇದೇನಿದೆ ಡೈಲಿ ಮ್ಯಾಚಿಂಗ್ ಆಗ್ತಾ ಇರುತ್ತೆ ಅಂಡ್ ವೀಕ್ಲಿ ಕಮಿಷನ್ ಕಂಪನಿ ನಿಮಗೆ ಕೊಡುತ್ತೆ. ಎವ್ರಿ ಫ್ರೈಡೆ ಕಟ್ ಆಫ್ ಆಗುತ್ತೆ, ಸೋಮವಾರ ನಿಮಗೆ ಇನ್ಕಮ್ ಬರುತ್ತೆ. ಎಸ್, ಸೊ ಒನ್ಸ್ ನೀವು 150 PV ಕಂಪ್ಲೀಟ್ ಆಗಿದ್ದೇನೆ, ನೀವು ನೆಕ್ಸ್ಟ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತೀರಾ. ಅದನ್ನ ಪರ್ಲ್ ರ್ಯಾಂಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡ್ ಆಗ್ಬೇಕು ಅಂತಂದ್ರೆ 15 ಪೇರ್ 150 PV, ಲೆಫ್ಟ್ ಅಲ್ಲಿ 15 ಜನ, ರೈಟ್ ಅಲ್ಲಿ 15 ಜನ ಕಂಪ್ಲೀಟ್ ಆಗಿದ್ದೇನೆ, ನೀವು ಪರ್ಲ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ತೀರಾ. ಎಸ್, ಪರ್ಲ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆದ ನಂತರ ನಿಮ್ ತರನೇ ಒಬ್ರು 15 ಪೇರ್ಸ್ ಕಂಪ್ಲೀಟ್ ಮಾಡಿರೋರು ಲೆಫ್ಟ್ ಅಲ್ಲಿ, 15 ಪೇರ್ಸ್ ಕಂಪ್ಲೀಟ್ ಮಾಡಿರೋರು ರೈಟ್ ಅಲ್ಲಿ, ಲೆಫ್ಟ್ ಅಲ್ಲಿ ಒಬ್ರು ಪರ್ಲು, ರೈಟ್ ಅಲ್ಲಿ ಒಬ್ರು ಪರ್ಲು ಮ್ಯಾಚಿಂಗ್ ಆಯ್ತು ಅಂತಂದ್ರೆ ಇಲ್ಲಿ ಮ್ಯಾಚಿಂಗ್ ಇನ್ಕಮ್ 500 ರೂಪಾಯಿ ಕೊಡುತ್ತೆ. ಎಸ್, ಸೊ ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಅಲ್ಲಿ ನಿಮಗೆ 200 ಕೊಡ್ತಾ ಇತ್ತು, ಬಟ್ ಪರ್ಲ್ ರ್ಯಾಂಕ್ ಅಲ್ಲಿ ಮ್ಯಾಚಿಂಗ್ ಇನ್ಕಮ್ 500 ಕೊಡುತ್ತೆ. ಸೊ ನೀವು ಪರ್ ಡೇ ಸೀಲಿಂಗ್ 2,500 ತನಕ ನೀವು ಅರ್ನ್ ಮಾಡ್ಬೋದು. 5 ಪೇರ್ ಕಂಪ್ಲೀಟ್ ಮಾಡಿ 2,500 ತನಕ ಅರ್ನ್ ಮಾಡ್ಬೋದು. ಎಸ್, ನೀವು ಒನ್ಸ್ 15 ಪೇರ್ಸ್ ಪರ್ಲ್ ನ ಕಂಪ್ಲೀಟ್ ಮಾಡಿದ್ದೇನೆ, ನೀವು ಸಿಲ್ವರ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ತೀರಾ. ಎಸ್, ಸಿಲ್ವರ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆದ ನಂತರ ಲೆಫ್ಟ್ ಅಲ್ಲಿ ನೀವು 15 ಸಿಲ್ವರ್ಸ್, ರೈಟ್ ಅಲ್ಲಿ 15 ಸಿಲ್ವರ್ಸ್ ಕಂಪ್ಲೀಟ್ ಮಾಡಿದೆ, ಗೋಲ್ಡ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ತೀರಾ. ಎಸ್, ಸಿಲ್ವರ್ ರ್ಯಾಂಕ್ ಅಲ್ಲಿ ಏನ್ ಮಾಡುತ್ತೆ ಕಂಪನಿ, ಲೆಫ್ಟ್ ಅಲ್ಲಿ ಒಬ್ರು ಸಿಲ್ವರ್, ರೈಟ್ ಅಲ್ಲಿ ಒಬ್ರು ಸಿಲ್ವರ್ ನಿಮ್ ತರನೇ ಜಾಯಿನ್ ಆಗಿ ಒಂದು ಪೇರ್ ಕಂಪ್ಲೀಟ್ ಮಾಡಿದ್ರೆ 1,000 ರೂಪೀಸ್ ಕೊಡುತ್ತೆ. ಸೊ ಡಿಸ್ಟ್ರಿಬ್ಯೂಟರ್ ರ್ಯಾಂಕ್ ಅಲ್ಲಿ 200, ಪರ್ಲ್ ರ್ಯಾಂಕ್ ಅಲ್ಲಿ 500 ಕೊಡುತ್ತೆ, ಸಿಲ್ವರ್ ರ್ಯಾಂಕ್ ಅಲ್ಲಿ 1,000 ಕೊಡುತ್ತೆ ಪೇರ್ ಮ್ಯಾಚಿಂಗ್ ಗೆ. ಎಸ್, ಸೊ ಒನ್ಸ್ ನೀವು 15 ಪರ್ ಡೇ ನೀವು 5,000 ತನಕ ಅರ್ನ್ ಮಾಡ್ಬೋದು, 5 ಪೇರ್. ಸೊ ಒನ್ಸ್ ನೀವು 15 ಪೇರ್ಸ್ ನ ಕಂಪ್ಲೀಟ್ ಮಾಡಿದೆ, ಯು ವಿಲ್ ಬಿ ಅಪ್ಗ್ರೇಡ್, ಆಟೋ ಅಪ್ಗ್ರೇಡಿಂಗ್ ಟು ಗೋಲ್ಡ್ ಲೆವೆಲ್. ಇದರಲ್ಲಿ ಯಾವುದೇ ರೀತಿ ಅಮೌಂಟ್ ಕೊಟ್ಟು ಮತ್ತೆ ಆಕ್ಟಿವೇಶನ್ ಮಾಡ್ಕೊಂಡು ಅಪ್ಗ್ರೇಡ್ ಆಗೋ ಅವಶ್ಯಕತೆ ಇಲ್ಲ. ಸೊ ನೀವು ಆಟೋಮೆಟಿಕ್ ಆಗಿ 15 ಪೇರ್ ಪರ್ಲ್ ನ ಕಂಪ್ಲೀಟ್ ಮಾಡಿದ್ದೇನೆ, ಗೋಲ್ಡ್ ರ್ಯಾಂಕ್ ಗೆ ಅಪ್ಗ್ರೇಡ್ ಆಗ್ತೀರಾ. ಎಸ್, ಗೋಲ್ಡ್ ರ್ಯಾಂಕ್ ಅಲ್ಲಿ ನೀವು ಲೆಫ್ಟ್ ಅಲ್ಲಿ ಒಬ್ರು ಗೋಲ್ಡ್ ನ ಕ್ರಿಯೇಟ್ ಮಾಡಿ, ರೈಟ್ ಅಲ್ಲಿ ಒಬ್ರು ಗೋಲ್ಡ್ ನ ಕ್ರಿಯೇಟ್ ಮಾಡಿದ್ರೆ ಎವ್ರಿ ಗೋಲ್ಡ್ ಮ್ಯಾಚಿಂಗ್ ಗೆ 3,000 ರೂಪೀಸ್ ಕೊಡುತ್ತೆ. ಪರ್ ಡೇ ನೀವು 15,000 ತನಕ ದುಡಿಬಹುದು. 5 ಪೇರ್ 3,000 ಇಂಟು 5 ಅಂತಂದ್ರೆ 15,000 ಆಗುತ್ತೆ. ಸೊ ಪರ್ ಡೇ ನಿಮ್ಮ ಇನ್ಕಮ್ 15,000 ತನಕ ಇರುತ್ತೆ ಸೀಲಿಂಗ್. ಎಸ್, ಸೊ ಫೈನಲ್ ಲೆವೆಲ್ ಡೈಮಂಡ್ ರ್ಯಾಂಕ್ ಅಂತಿದೆ. ಡೈಮಂಡ್ ರ್ಯಾಂಕಿಂಗ್ ನೀವು ಅಪ್ಗ್ರೇಡ್ ಆಗ್ಬೇಕು ಅಂದ್ರೆ ಲೆಫ್ಟ್ ಅಲ್ಲಿ 15 ಜನ ಗೋಲ್ಡ್ ಅಂಡ್ ರೈಟ್ ಅಲ್ಲಿ 15 ಜನ ಗೋಲ್ಡ್ ಕಂಪ್ಲೀಟ್ ಮಾಡಿದ್ದೇನೆ, 15 ಪೇರ್ಸ್ ಆಫ್ ಗೋಲ್ಡ್ ನ ಕಂಪ್ಲೀಟ್ ಮಾಡಿದೆ, ನೀವು ಡೈಮಂಡ್ ರ್ಯಾಂಕಿಂಗ್ ಅಪ್ಗ್ರೇಡ್ ಆಗ್ತೀರಾ. ಡೈಮಂಡ್ ರ್ಯಾಂಕ್ ಅಲ್ಲಿ ನಿಮಗೆ ಲೆಫ್ಟ್ ಅಲ್ಲಿ ಒಬ್ರು ಡೈಮಂಡ್, ರೈಟ್ ಅಲ್ಲಿ ಒಬ್ರು ಡೈಮಂಡ್ ಬಂತು ಅಂತಂದ್ರೆ 8,000 ರೂಪೀಸ್ ಕೊಡುತ್ತೆ ಕಂಪನಿ. ಪರ್ ಡೇ ನೀವು ಇಲ್ಲಿ 40,000 ತನಕ ಅರ್ನ್ ಮಾಡಬಹುದು. ಎಸ್, ಸೊ ಇದಿಷ್ಟು ಒಂದು ಬೈನರಿಯ ಪ್ಲಾನ್ ಫ್ರೆಂಡ್ಸ್. ಒನ್ಸ್ ನೀವು 500 BV ಅಷ್ಟು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿ 1,000 ರೂಪೀಸ್ ಅಷ್ಟು ಪರ್ಚೇಸ್ ಮಾಡಿ ನೀವು ಒಂದ್ ದಿನಕ್ಕೆ 63,500 ರೂಪಾಯಿ ತನಕ ದುಡಿಬಹುದು. ಅಂದ್ರೆ BA ರ್ಯಾಂಕ್ ಅಲ್ಲಿ 1,000 ರೂಪೀಸ್ ಸೀಲಿಂಗ್ ಇದೆ, ಪರ್ಲ್ ರ್ಯಾಂಕ್ ಅಲ್ಲಿ 2,500, ಸಿಲ್ವರ್ ರ್ಯಾಂಕ್ ಅಲ್ಲಿ 5,000, ಗೋಲ್ಡ್ ರ್ಯಾಂಕ್ ಅಲ್ಲಿ 15, ಡೈಮಂಡ್ ಅಲ್ಲಿ 40,000. ಟೋಟಲ್ ನಿಮ್ ಇನ್ಕಮ್ 63,500 ಅಷ್ಟು ನೀವು ಪರ್ ಡೇ ಅರ್ನ್ ಮಾಡ್ಬೋದು. ಇಲ್ಲಿ ಇದೊಂದು ಚಾರ್ಟ್ ಕೂಡ ಇದೆ. ಪರ್ ಡೇ ನೀವು ಇಷ್ಟು ಅರ್ನ್ ಮಾಡ್ಬೋದು. ಇದು 100% ಪ್ರಾಡಕ್ಟ್ ಬೇಸಿಸ್ ಕಂಪನಿ, ಯಾವುದೇ ಮನಿ ರೊಟೇಷನ್ ಅಲ್ಲ, ಪ್ಯೂರ್ಲಿ ನಿಮ್ಮ ಇನ್ಕಮ್ ಇನ್ಸೆಂಟಿವ್ ಬೇಸ್ ಮೇಲೆ ಕೊಡುತ್ತೆ. ಸೊ ಹೇಗ್ ಕೊಡುತ್ತೆ ಇಷ್ಟೊಂದು ಇನ್ಕಮ್ ಅಂತಂದ್ರೆ, ಸರ್ ಎಲ್ಲಾ ಕಂಪನಿಗಳಲ್ಲಿ ನೀವು ಒಂದು ಕೆಲಸಕ್ಕೆ ಸೇರ್ತೀನಿ ಅಂತಂದ್ರೆ ನಿಮ್ಮ ಡೆಸಿಗ್ನೇಷನ್ ಒಂದ್ ಲೆವೆಲ್ ಇಂದ ಒಂದ್ ಲೆವೆಲ್ ಚೇಂಜ್ ಆಗುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮಗೆ ಪ್ರಮೋಷನ್ ಸಿಗುತ್ತೆ. ಆಸ್ ಫಾರ್ ಎಕ್ಸಾಂಪಲ್, ನೀವು ಒಂದು ವರ್ಕರ್ ಆಗಿ ಜಾಯ್ನ್ ಆಗಿರ್ತೀರಾ, ವರ್ಕರ್ ಇಂದ ಸೂಪರ್ವೈಸರ್ ಹೋಗ್ತೀರಾ, ಸೂಪರ್ವೈಸರ್ ಇಂದ ಒಂದು ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಹೋಗ್ತೀರಾ, ಎಕ್ಸಿಕ್ಯೂಟಿವ್ ಇಂದ ಮ್ಯಾನೇಜರ್ ಲೆವೆಲ್ಗೆ ಹೋಗ್ತೀರಾ, ಮ್ಯಾನೇಜರ್ ಇಂದ ಜನರಲ್ ಮ್ಯಾನೇಜರ್ ಲೆವೆಲ್ಗೆ ಹೋಗ್ತೀರಾ. ಇಲ್ಲೂ ಅಷ್ಟೇ ಕಂಪನಿ ನಿಮಗೆ ಡಿಸ್ಟ್ರಿಬ್ಯೂಟರ್, ಪರ್ಲ್, ಸಿಲ್ವರ್, ಗೋಲ್ಡ್ ರ್ಯಾಂಕ್, ಡೈಮಂಡ್ ರ್ಯಾಂಕ್ ಅಂತ ಹೇಳ್ತಾರೆ. ನಿಮ್ಮ ವರ್ಕ್, ನಿಮ್ಮ ಟೀಮ್ ಹೇಗೆ ಪ್ರೋಗ್ರೆಸ್ ನಡೀತಾ ಇದೆ, ನಿಮ್ಮ ಟೀಮ್ ವರ್ಕ್ ಹೇಗೆ ನಡೀತಾ ಇದೆ, ಅದ್ರ ಮೇಲೆ ನಿಮಗೆ ಡೆಸಿಗ್ನೇಷನ್ಸ್ ಕೊಡುತ್ತೆ. ಒನ್ಸ್ ನೀವು 500 BV ಮಾಡ್ಕೊಂಡು 63,500 ರೂಪಾಯಿ ಪರ್ ಡೇ ತನಕ ನೀವು ಅರ್ನ್ ಮಾಡ್ಬೋದು. ಸೊ ಇಟ್ ಈಸ್ ಅ ಬ್ಯೂಟಿಫುಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ನಮ್ಮ ಆಯುಷ್ಮಾನ್ ಕಂಪನಿ. So we'll move to next slide. Repurchasing income. Repurchasing compensations ಏನಿದೆ ಆಯುಷ್ಮಾನ್ ಅಲ್ಲಿ. ಸರ್ repurchasing ನಾನು ಆಲ್ರೆಡಿ ಹೇಳಿದ್ದೀನಿ, ರಾಯಲ್ಟಿ ಇನ್ಕಮ್ one type of income ಸಿಗುತ್ತೆ.
ರಿಟೇಲ್ ಪ್ರಾಫಿಟ್ ಒನ್ ಟೈಪ್ ಆಫ್ ಇನ್ಕಮ್ ಇರುತ್ತೆ. ರಿಟೇಲ್ ಪ್ರಾಫಿಟ್ ನಂತರ ನಿಮಗೆ ಬಿವಿ ಮ್ಯಾಚಿಂಗ್ ಇನ್ಸೆಂಟಿವ್, ಟ್ರಾವೆಲ್ ಕನ್ವೆನ್ಸ್, ಬೈಕ್ ಫಂಡ್, ಕಾರ್ ಫಂಡ್, ಹೌಸ್ ಫಂಡ್, ಲಾಯಲ್ಟಿ ಬೋನಸ್ ಕೊಡುತ್ತೆ. ಸೊ ವಿಲ್ ಗೋ ಒನ್ ಬೈ ಒನ್. ಸೊ ಫಸ್ಟ್ ಮ್ಯಾಚಿಂಗ್ ಇನ್ಕಮ್ ಹೇಗೆ ಕೊಡುತ್ತೆ? ಸೊ ಕಂಪನಿ ರೀಪರ್ಚೇಸಿಂಗ್ ಪ್ಯೂರ್ಲಿ ಕಂಪನಿ ಟರ್ನ್ ಓವರ್ ಅಂಡ್ ಪಾಯಿಂಟ್ಸ್ ಮೇಲೆ ಕೊಡುತ್ತೆ. ಸೊ ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ಎವ್ರಿ 1999 BVಗೆ ಒಂದು ಪಾಯಿಂಟ್ ಅಂತ ಕೊಡುತ್ತೆ ಕಂಪನಿ. ಅಂದ್ರೆ 2000 BV ಎಷ್ಟು? 2000 BV ಅಂದ್ರೆ ಹತ್ತತ್ರ 4000 ರೂಪಾಯಿ ಎಷ್ಟು ಮಾಡಿದ್ರೆ ಒಂದು BV ಅಂತ ಕೊಡುತ್ತೆ. ಸೊ ಇಲ್ಲಿ ನಿಮಗೆ 40% ಪೇಔಟ್ಸ್ ಕಂಪನಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಒಬ್ಬ ಪರ್ಸನ್ ಇರ್ತಾನೆ, ಅವನಿಗೆ ಎ ಅನ್ನೋ ಟೀಮ್, ಬಿ ಅನ್ನೋ ಟೀಮ್ ಇರುತ್ತೆ. ಮಿಕ್ಸ್ಟರ್ ಎಕ್ಸ್ ಅಂತ ಒಬ್ಬ ಪರ್ಸನ್ ಇರ್ತಾನೆ, ಜೇವಿಯರ್ ಅಂತ ಒಬ್ಬ ಪರ್ಸನ್ ಇರ್ತಾನೆ. ಅವನಿಗೆ ಟೀಮ್ ಎ ಮತ್ತೆ ಟೀಮ್ ಬಿ ಇರುತ್ತೆ. ಟೀಮ್ ಎ ಇಂದ 15600 BV ಆಗಿದೆ, ಟೀಮ್ ಬಿ ಇಂದ 12800 BV ಆಗಿದೆ. ಸೊ ಇವಾಗ ಅವ್ರಿಗೆ ಮ್ಯಾಚಿಂಗ್ ಇನ್ಕಮ್ 12800 BV ಕೊಡುತ್ತೆ. ಆಮೇಲೆ ಮಿಕ್ಕಿರೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಇಲ್ಲೆಲ್ಲೂ ಕೂಡ ಫ್ಲೆಶ್ ಔಟ್ ಆಗಲ್ಲ. ಎವ್ರಿ ಮಂತ್ ನಿಮ್ ಇನ್ಕಮ್ ನಿಮಗೆ ಕೊಡುತ್ತೆ. ಯಾವ ಒಂದು ವೀಕರ್ ಇದೆ, ಸೊ ಆ ಇನ್ಕಮ್ ನಿಮಗೆ ಕೊಡುತ್ತೆ. ಇನ್ ಮಿಕ್ಕಿರೋದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ತುಂಬಾ ಜನ ಕೇಳ್ತಾರೆ, ಸರ್ ಹೇಗ್ ಕೊಡುತ್ತೆ ಕಂಪನಿ ಕ್ಯಾರಿ ಫಾರ್ವರ್ಡ್? ಬಟ್ ಮ್ಯಾಥಮೆಟಿಕಲಿ ಕಂಪನಿ ಕೊಡುತ್ತೆ. ಸೊ ಇಲ್ಲಿ ಸೀಲಿಂಗ್ಸ್ ಇದೆ. ಬೇರೆ ಕಂಪನಿಯಲ್ಲಿ ಲೀಡರ್ಸ್ ಗೆ ಕ್ರೋರ್ಸ್ ಟುಗೆದರ್, ಲ್ಯಾಕ್ಸ್ ಟುಗೆದರ್ ಕೊಡುತ್ತೆ. ಅಲ್ಲಿ ಯಾವುದೇ ರೀತಿ ಕಂಡೀಷನ್ಸ್ ಇರೋದಿಲ್ಲ. ನಮ್ದಲ್ಲಿ ಕಂಡೀಷನ್ಸ್ ಇದೆ. ಸೊ ಬೇರೆ ಕಂಪನಿಗಳಲ್ಲಿ ಏನ್ ಮಾಡ್ತಾರೆ, ಮಂತ್ಲಿ ಏನು ರೀಪರ್ಚೇಸಿಂಗ್ ಆಗುತ್ತೆ ಆ ಇನ್ಕಮ್ ಟೀಮಿಗೆ ಕೊಡುತ್ತೆ. ಮಿಕ್ಕಿರೋದೆಲ್ಲ ಕಂಪನಿಗೆ ಹೋಗುತ್ತೆ, ಮ್ಯಾಚಿಂಗ್ ಆಗಿಲ್ಲ ಅಂತ. ಅಲ್ಲಿ ಕಂಪನಿ ಪ್ರಾಫಿಟ್ ಮಾಡುತ್ತೆ. ಇಲ್ಲಿ ನಿಮ್ ಇನ್ಕಮ್ ನಿಮ್ಗೆ ಕೊಡುತ್ತೆ. ಸೊ ಇದೊಂದು ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇಲ್ಲಿ ಕ್ಯಾರಿ ಫಾರ್ವರ್ಡ್ ಸಿಸ್ಟಮ್ ಇದೆ ಆಯುಷ್ಮಾನ್ ಅಲ್ಲಿ. ಎಸ್, ಸೊ ನಿಮಗೆ 40% ಪೇಔಟ್ ಕೊಡುತ್ತೆ. ನಾನು ಹೇಳಿದೆ ಎಕ್ಸ್ ಅನ್ನೋ ಪರ್ಸನ್ ಎ ಟೀಮ್ ಅಂಡ್ ಬಿ ಟೀಮ್ ಹೊಂದಿದ್ದಾನೆ. ಎ ಟೀಮ್ ಇಂದ 15600 BV ಬಂದಿದೆ, ಬಿ ಟೀಮ್ ಇಂದ 12800 BV ಬಂದಿದೆ. ಅವನಿಗೆ ಕನ್ಸಿಡರ್ ಆಗೋದು 12800 BV. ಸೊ 12800 BVಗೆ ಇನ್ಕಮ್ ಕೊಡುತ್ತೆ. ಸೊ ನಾನು ಹೇಳಿದೆ 1999 BV is equal to 1 ಪಾಯಿಂಟ್ ಅಂತ. ಇಲ್ಲಿ 12800 BVಗೆ 6 ಪಾಯಿಂಟ್ಸ್ ಕೊಡುತ್ತೆ ಕಂಪನಿ. ಇಲ್ಲೊಂದು ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ ಇದೆ. ಫಾರ್ ಎಕ್ಸಾಂಪಲ್, ಕಂಪನಿಯ ಟರ್ನ್ ಓವರ್ 4,95,000 ಇದೆ ಅನ್ಕೊಳ್ಳಿ, ಓಕೆನಾ? ಸೊ ಇದರಲ್ಲಿ ಟೋಟಲ್ ಪಾಯಿಂಟ್ಸ್ ಬರುತ್ತೆ ನಮಗೆ 525 ಪಾಯಿಂಟ್ಸ್ ಬರುತ್ತೆ. ಇದರಲ್ಲಿ ಕಂಪನಿ 40% ಹೇಗೆ ಕೊಡುತ್ತೆ ಅಂತಂದ್ರೆ 40% ನ ಡಿವೈಡೆಡ್ ಮಾಡುತ್ತೆ. ಓಕೆ, 4,95,000ಕ್ಕೆ 1,98,000 ಬಂತು. 1,98,000 ಡಿವೈಡೆಡ್ ಬೈ 525 ಪಾಯಿಂಟ್ಸ್. ಅದನ್ನ ಮಾಡಿದಾಗ 377 ಬರುತ್ತೆ. 377 ಇಂಟು 6 ಪಾಯಿಂಟ್ಸ್. 6 ಪಾಯಿಂಟ್ಸ್ ಇದೆ. 6 ಪಾಯಿಂಟ್ಸ್ 377 ಮೆಂಬರ್ಸ್ ಇಂಟು 6 ಪಾಯಿಂಟ್ಸ್ ಕೊಟ್ಟಾಗ 2262 ಬರುತ್ತೆ. ಸಿಂಪಲ್ ಕ್ಯಾಲ್ಕುಲೇಷನ್. ಫಾರ್ ಎಕ್ಸಾಂಪಲ್, ನಿಮ್ಮ ಲೆಫ್ಟ್ ಟೀಮ್ ಅಲ್ಲಿ 1000, ರೈಟ್ ಟೀಮ್ ಅಲ್ಲಿ 1000 ಆಗಿದೆ ಅಂತಂದ್ರೆ ಬಿವಿ ನಿಮ್ಗೆ ಹತ್ತತ್ರ 180ರಿಂದ 200 ರೂಪಾಯಿ ಬರುತ್ತೆ. ಇದು ಮ್ಯಾಥಮೆಟಿಕ್ಸ್. ಸೊ ಎಸ್, ಕಂಪನಿ ಪ್ಯೂರ್ಲಿ ಪ್ರಾಡಕ್ಟ್ ನ ಏನಿದೆ ನಿಮ್ಮ ರೀಪರ್ಚೇಸಿಂಗ್ ಇನ್ಕಮ್ ನ ಕಂಪನಿ ಟರ್ನ್ ಓವರ್ ಮೇಲೆ 40% ಈಕ್ವಲಿ ಎಲ್ಲ ಲೀಡರ್ಸ್ ಡಿವೈಡ್ ಮಾಡಿ ಕೊಡುತ್ತೆ. ಇಲ್ಲಿ ಟರ್ಮ್ಸ್ ಇದೆ. ಇದೇನಿದೆ ನಿಮಗೆ ರೀಪರ್ಚೇಸಿಂಗ್ ಇನ್ಕಮ್ ಎವ್ರಿ ಮಂತ್ ಕೊಡುತ್ತೆ. ಸೊ ಇದು ಮಂತ್ 1ನೇ ತಾರೀಕಿಂದ 30th ಆಫ್ ಮಂತ್ ಕ್ಯಾಲ್ಕುಲೇಷನ್ ಆಗಿ ಮಂತ್ ಎಂಡ್ ಕ್ಯಾಲ್ಕುಲೇಷನ್ ಆಗಿ ಎವ್ರಿ ಮಂತ್ಲಿ ಒನ್ಸ್ ನಿಮಗೆ ಇನ್ಕಮ್ ಸಿಗುತ್ತೆ. ಬೈನರಿಯಲ್ಲಿ ವೀಕ್ಲಿ ಇನ್ಕಮ್ ಸಿಗುತ್ತೆ, ರೀಪರ್ಚೇಸಿಂಗ್ ಅಲ್ಲಿ ಮಂತ್ಲಿ ಇನ್ಕಮ್ ಸಿಗುತ್ತೆ. ಓಕೆ, ಇದು ಕ್ಯಾಲ್ಕುಲೇಟ್ ಆಗುತ್ತೆ ಓನ್ಲಿ 1999 BVಗೆ 1 ಪಾಯಿಂಟ್ ತರನೇ ಕ್ಯಾಲ್ಕುಲೇಷನ್ ಆಗಿ ಕಂಪನಿ ಇನ್ಕಮ್ ಕೊಡುತ್ತೆ. ಒಂದು ಕಂಡೀಷನ್ ಇದೆ, ರೀಪರ್ಚೇಸಿಂಗ್ ಮ್ಯಾಚಿಂಗ್ ಇನ್ಕಮ್ ಸೀಲಿಂಗ್ 2 ಲಕ್ಷ ಇದೆ. 2 ಲಕ್ಷದ ಮೇಲೆ ಕೊಡೋದಿಲ್ಲ. ಮ್ಯಾಚಿಂಗ್ ಇನ್ಕಮ್ ಎಷ್ಟು ಕೊಡುತ್ತೆ ಕಂಪನಿ? 2 ಲಕ್ಷ ಕೊಡುತ್ತೆ. ನಿಮ್ಗೆ 2 ಲಕ್ಷದ ಮೇಲೆ ಹೋಯ್ತು ಅಂತಂದ್ರೆ ಅದು ಕಂಪನಿ ಫ್ಲಶ್ ಔಟ್ ಆಗುತ್ತೆ. ಸೊ ಇಲ್ಲೊಂದು ಕಂಡೀಷನ್ 2 ಲಕ್ಷದ ತನಕ ಮಾತ್ರ ಕೊಡುತ್ತೆ. ಯಾಕೆಂದ್ರೆ ನಮ್ದು ಕ್ಯಾರಿ ಫಾರ್ವರ್ಡ್ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಎಲ್ಲ ಇರಬೇಕು. ಸೊ ಅದರ್ವೈಸ್ ಕಂಪನಿ ಲಿಮಿಟೇಷನ್ಸ್ ಸೀಲಿಂಗ್ ಕೊಟ್ಟಿಲ್ಲ ಅಂತಂದ್ರೆ ಕಂಪನಿ ಹಿಟ್ಟಿಂಗ್ ಆಗುತ್ತೆ. ಸೊ ಹಾಗಾಗಿ ಮ್ಯಾಚಿಂಗ್ ಇನ್ಕಮ್ ಸೀಲಿಂಗ್ ನಿಮಗೆ 2 lakhs ತನಕ ಇದೆ. ಟ್ರಾವೆಲ್ ಕನ್ವೆನ್ಸ್ ಎರಡನೇ ಟೈಪ್ ಆಫ್ ಇನ್ಕಮ್ ಕಂಪನಿಯಲ್ಲಿ ರೀಪರ್ಚೇಸಿಂಗ್ ಅಲ್ಲಿ ಟ್ರಾವೆಲ್ ಕನ್ವೆನ್ಸ್ ಕೊಡುತ್ತೆ. ಸೊ ನಿಮಗೆ ಟ್ರಾವೆಲ್ ಕನ್ವೆನ್ಸ್ ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ ಇಲ್ಲೊಂದು ಚಾರ್ಟ್ ಇದೆ. ಸೊ ಫಾರ್ ಎಕ್ಸಾಂಪಲ್ 1500 BV ಮ್ಯಾಚಿಂಗ್ ಆಗಿದೆ ಲೆಫ್ಟ್ ಟು ರೈಟ್ ಅಂತಂದ್ರೆ 250 ರೂಪಾಯಿ ಕೊಡುತ್ತೆ ನಿಮಗೆ, 1 ಮಂತ್ ಕೊಡುತ್ತೆ. 3000 BV ಮ್ಯಾಚಿಂಗ್ ಆಗಿದೆ ಅಂತಂದ್ರೆ 500 rupees ಕೊಡುತ್ತೆ, 1 ತಿಂಗಳು ಕೊಡುತ್ತೆ. ಸೊ ಮೂರನೇ ಸ್ಲ್ಯಾಬ್ 7500 ರೂಪಾಯಿ ಮ್ಯಾಚಿಂಗ್ ಆಗಿದೆ ಅಂತಂದ್ರೆ 1000 ರೂಪಾಯಿ ಕೊಡುತ್ತೆ, 2 ತಿಂಗಳು ಕೊಡುತ್ತೆ. 15,000 BV ಮ್ಯಾಚಿಂಗ್ ಆಗಿದೆ ಅಂತಂದ್ರೆ 2000 ರೂಪಾಯಿ ಕೊಡುತ್ತೆ, 4 ತಿಂಗಳು ಕೊಡುತ್ತೆ. ಸೊ 50,000 BV ಮ್ಯಾಚಿಂಗ್ ಗೆ 5,000 ರೂಪಾಯಿ ಕೊಡುತ್ತೆ, 5 ತಿಂಗಳು ಕೊಡುತ್ತೆ.
ಸೊ 1 ಲಕ್ಷ BV ಮ್ಯಾಚಿಂಗ್ ಗೆ 10,000 ರೂಪಾಯಿ ಕೊಡುತ್ತೆ, 6 ತಿಂಗಳು ಕೊಡುತ್ತೆ. ಸೊ 3 ಲಕ್ಷ BV ಮ್ಯಾಚಿಂಗ್ ಗೆ 25,000 ರೂಪಾಯಿ ಕೊಡುತ್ತೆ, 8 ತಿಂಗಳು ಕೊಡುತ್ತೆ ನಿಮಗೆ. 5 ಲಕ್ಷ BV ಮ್ಯಾಚಿಂಗ್ ಗೆ 50,000 ರೂಪಾಯಿ ಕೊಡುತ್ತೆ, 10 ತಿಂಗಳು ಕೊಡುತ್ತೆ. 10 ಲಕ್ಷ BV ಮ್ಯಾಚಿಂಗ್ ಗೆ 75,000 ಕೊಡುತ್ತೆ, 12 ತಿಂಗಳು ಕೊಡುತ್ತೆ. 25 ಲಕ್ಷ BV ಮ್ಯಾಚಿಂಗ್ ಗೆ 1,25,000 ರೂಪಾಯಿ ಕೊಡುತ್ತೆ, 12 ತಿಂಗಳು ಕೊಡುತ್ತೆ. ಇದರಲ್ಲಿ ಒಂದು ಕಂಡೀಷನ್, ಯಾವ್ದಾನ ಒಂದು ಹೈಯೆಸ್ಟ್ ಇನ್ಕಮ್ ಮಾತ್ರ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಮಂತ್ ಆಫ್ ಡಿಸೆಂಬರ್ ಅಲ್ಲಿ 15,000 BV ಮ್ಯಾಚಿಂಗ್ ಆಗಿದೆ ಅಂತಂದ್ರೆ ನಿಮಗೆ 2,000 ರೂಪೀಸ್ ಕೊಡುತ್ತೆ. ಓಕೆ, ನಿಮಗೆ ಮತ್ತೆ 1,500, 3,000, 7,500 ಕೊಟ್ಟು 15,000 BV ಕೊಡುತ್ತಾ? ಇಲ್ಲ, ಓನ್ಲಿ ಹೈಯೆಸ್ಟ್ ಇನ್ಕಮ್ ನ ಮಂತ್ಲಿ ಒಂದ್ಸರಿ ಕನ್ಸಿಡರ್ ಮಾಡುತ್ತೆ. ಬಟ್ ಇಲ್ಲಿ ನೀವು ಒಂದ್ಸರಿ 15,000 BV ಮ್ಯಾಚಿಂಗ್ ಮಾಡಿದ್ರೆ ನಿಮಗೆ 4 ತಿಂಗಳು ಕೊಡುತ್ತಾ ಕಂಪನಿ? ಇಲ್ಲ, ನೀವು ಈ ಮಂತ್ ಅಲ್ಲಿ ಡಿಸೆಂಬರ್ 15,000 ಮಾಡಿದೀರಾ, 2,000 ಕೊಡ್ತಾ. ಮತ್ತೆ ಜನವರಿಯಲ್ಲಿ ನೀವು ಒಂದು 16,000, 17,000, 18,000 ಇಲ್ಲ 15,000 ಸ್ಲಾಬ್ ಅಲ್ಲಿ ಇತ್ತು ಅಂದ್ರೆ ಇದು ಕೊಡುತ್ತೆ. ಸೊ ಮತ್ತೆ ಫೆಬ್ರವರಿ ಮಂತ್ ಅಲ್ಲಿ ಇದೇ ಸ್ಲಾಬ್ ಅಲ್ಲಿ ಇದೀರಾ ನೀವು ಅಂತಂದ್ರೆ ಇದು ಕೊಡುತ್ತೆ. ಒನ್ಸ್ ಈ ಸ್ಲಾಬಿಗೆ ಹೋಗಿದ್ದೇನೆ 5,000 ರೂಪಾಯಿ ಬರುತ್ತೆ. 5,000 BV ಸ್ಲಾಬಿಗೆ ಹೋದ್ರೆ 5,000 ಕೊಡುತ್ತೆ. ಬಟ್ ಮಂತ್ಲಿ ಅದು ಬಿಸ್ನೆಸ್ ಆಗ್ಬೇಕು, ಸುಮ್ನೆ ಕೊಡೋದಿಲ್ಲ. ಎವ್ರಿ ಮಂತ್ ನೀವು ಬಿಸ್ನೆಸ್ ಮೇಂಟೈನ್ ಮಾಡಿ ಎವ್ರಿ ಮಂತ್ ಇಷ್ಟು ಮಂತ್ ಕೊಡುತ್ತೆ. ಎಸ್, ಫಾರ್ ಎಕ್ಸಾಂಪಲ್ ಡಿಸೆಂಬರ್ ಮಂತ್ ಅಲ್ಲಿ 1,500 BV ಮಾಡಿದೀರಾ, ಸೊ 250 ರೂಪಾಯಿ ಕೊಡ್ತಾ. ಮತ್ತೆ ಜನವರಿ ಮಂತ್ ಅಲ್ಲಿ ಒಂದು 1,600, 1,500 ಮಾಡುತ್ತಾ, 250 ಕೊಡುತ್ತಾ? ಇಲ್ಲ, ಆಲ್ರೆಡಿ ಫ್ಲಶ್ ಔಟ್ ಆಗಿದೆ. ಒಂದು ತಿಂಗಳು ಮಾತ್ರ ಈ ಸ್ಲಾಬ್ ಅಲ್ಲಿ ನಿಮಗೆ ಇನ್ಕಮ್ ಬರುತ್ತೆ. ಇದು ಆಲ್ರೆಡಿ ಕಾಲಮ್ಸ್ ಇದೆ, ಆಲ್ರೆಡಿ ನಾವೆಲ್ಲ ಇನ್ಕಮ್ ತಗೊಂತಾ ಇದೀವಿ. ಕಂಪನಿ ಏನ್ ಅನೌನ್ಸ್ ಮಾಡಿದೆ ಅದು 100% ಕೊಡ್ತಾ ಇದೆ, ಇದ್ರಲ್ಲಿ ಯಾವುದೇ ಡೌಟ್ಸ್ ಇಲ್ಲ. Yes. So we'll move to the next slide. Okay, bike fund. So ಕಂಪನಿಯಲ್ಲಿ ಬೈಕ್ ಫಂಡ್ ಕೊಡುತ್ತೆ. ಸೊ ಬೈಕ್ ಫಂಡ್ ಹೇಗೆ ಕೊಡುತ್ತೆ ಅಂತಂದ್ರೆ 50,000 BV ಮ್ಯಾಚಿಂಗ್, 50,000 BV ಮ್ಯಾಚಿಂಗ್ ಲೆಫ್ಟ್ ಅಂಡ್ ರೈಟ್. ನಿಮ್ಮ ಟೀಮ್ ಅಲ್ಲಿ 50,000 BV, 50,000 BV ಮ್ಯಾಚಿಂಗ್ 3 ಮಂತ್ಸ್ ಕಂಟಿನ್ಯೂ ಆಗಿ ನೀವು ಮಾಡಿದ್ರೆ ನಿಮಗೆ ಬೈಕ್ ಫಂಡ್ ಕೊಡುತ್ತೆ ಕಂಪನಿ. ಬೈಕ್ ಫಂಡ್ ಹೇಗೆ ಕೊಡುತ್ತೆ ಅಂತಂದ್ರೆ ಕಂಪನಿ ಕ್ಯಾಲ್ಕುಲೇಷನ್, ಕಂಪನಿ ಟರ್ನ್ ಓವರ್ ಅಲ್ಲಿ ಟೀಮ್ ಟರ್ನ್ ಓವರ್ ಅಲ್ಲಿ 5% ಆಫ್ ಬೈಕ್ ಫಂಡ್ ಕಂಪನಿ ಕೊಡುತ್ತೆ. ಟೀಮ್ ಟರ್ನ್ ಓವರ್. ಸೊ ಲೆಫ್ಟ್ ಸೈಡ್ ಅಲ್ಲಿ 50,000 BV, ರೈಟ್ ಸೈಡ್ ಅಲ್ಲಿ 50,000 BV ಅಂತಂದ್ರೆ ಲೆಫ್ಟ್ ಸೈಡ್ 50,000 ಅಂದ್ರೆ ನಿಯರ್ಲಿ 1 lakh, ರೈಟ್ ಸೈಡ್ 1 lakh ಬಿಸ್ನೆಸ್. ನೀವು 3 ಮಂತ್ಸ್ ಮೇಂಟೈನ್ ಮಾಡಿದೀರಾ, 3 ಮಂತ್ಸ್ 2 lakhs ಬಿಸ್ನೆಸ್. ಸೊ ಎವ್ರಿ ಮಂತ್ 2 lakhs ಬಿಸ್ನೆಸ್ ಮಾಡ್ತಾ ಇದ್ದೀರಾ. 2 lakhs ಅಲ್ಲಿ 5% ಅಂತಂದ್ರೆ ಟೀಮ್ ಟರ್ನ್ ಓವರ್. ಸೊ 5% ಅಂತಂದ್ರೆ 10,000 ಅಂದ್ರೆ ಇದು BV ಕೌಂಟ್ ಇರೋದ್ರಿಂದ ನಿಮಗೆ 5,000 ರೂಪೀಸ್ ಕೊಡುತ್ತೆ ಕಂಪನಿ. ಸೊ ಇದು ನಿಮಗೆ ಮ್ಯಾಕ್ಸಿಮಮ್ ಕ್ಯಾಪಿಂಗ್ 1 lakh ಕೊಡುತ್ತೆ. ಸೊ ನೀವು 1 lakh ಯಾವಾಗ ಕಂಪನಿಯಲ್ಲಿ ನಿಮ್ಮ ಇನ್ಕಮ್ ಬೈಕ್ ಫಂಡ್ ಇಂದ 6 ಮಂತ್ 1 ಇಯರ್ ತಗೊಂಡು 1 lakh ರೀಚ್ ಆಗ್ತೀರಾ, 1 lakh ನಂತರ ಕಂಪನಿ ನಿಮಗೆ ಕೊಡೋದಿಲ್ಲ. ಓಕೆನಾ, ಫ್ಲಶ್ ಔಟ್ ಆಗುತ್ತೆ. 1 lakh ಮಾತ್ರ ಇದು ಸೀಲಿಂಗ್ ಇರುವಂತದ್ದು ಬೈಕ್ ಫಂಡ್. ಸೊ ಬೈಕ್ ಫಂಡ್ ಮಂತ್ಲಿ ಕ್ಯಾಲ್ಕುಲೇಷನ್ ಇರುತ್ತೆ. ಬೈಕ್ ಫಂಡ್ ಏನಿದೆ ಅದು, ಇದು ನೀವು 3 ಮಂತ್ಸ್ ಕಂಟಿನ್ಯೂ ಆಗಿ ಮಾಡಿದ್ರೆ 4th ಮಂತ್ ಇಂದ ಬೈಕ್ ಫಂಡ್ ಕೊಡುತ್ತೆ ಕಂಪನಿ. ಆಫ್ಟರ್ 4th ಮಂತ್ ಇಂದ ನಿಮಗೆ ಕೊಡುತ್ತೆ. ಆಫ್ಟರ್ 3 ಮಂತ್ಸ್, 3 ತಿಂಗಳು ಆದ್ಮೇಲೆ ನೀವು ಮತ್ತೆ 50,000 BV ಮ್ಯಾಚಿಂಗ್ ಮಾಡಿಲ್ಲ ಅಂದ್ರೂ ಬೈಕ್ ಫಂಡ್ ಕೊಡುತ್ತೆ. ಸೊ 10,000 BV ಮ್ಯಾಚಿಂಗ್ ಮಾಡಬೇಕು, ಮಿನಿಮಮ್ 10,000 BV ಮ್ಯಾಚಿಂಗ್ ಮಾಡಿದಾಗ ನಿಮಗೆ ಬೈಕ್ ಫಂಡ್ ಕೊಡುತ್ತೆ. ಸೊ ನೀವು ಕಂಟಿನ್ಯೂ ಆಗಿ 3 ಮಂತ್ಸ್ ಮಾಡಿದೀರಾ, 4th ಮಂತ್ ಇಂದ 50,000 BV ಮಾಡಕ್ಕಾಗಿಲ್ಲ, ನೋ ಪ್ರಾಬ್ಲಮ್, ಕಂಪನಿ ನಿಮ್ಗೆ ಬೈಕ್ ಫಂಡ್ ಕೊಡುತ್ತೆ. ಮಿನಿಮಮ್ 10,000 BV ಮ್ಯಾಚಿಂಗ್ ಮಾಡಿರ್ಬೇಕು. ನೆಕ್ಸ್ಟ್ ಇನ್ಕಮ್ ಕಾರ್ ಫಂಡ್. ಕಾರ್ ಫಂಡ್ ಇದು ಪ್ಯೂರ್ಲಿ ಕಂಪನಿ ಟರ್ನ್ ಓವರ್ ಕೊಡುತ್ತೆ. ಬೈಕ್ ಫಂಡ್ ಟೀಮ್ ಟರ್ನ್ ಓವರ್, ಕಾರ್ ಫಂಡ್ ಕಂಪನಿ ಟರ್ನ್ ಓವರ್. ಕಾರ್ ಫಂಡ್ ನೀವು ಎಲಿಜಿಬಲ್ ಆಗ್ಬೇಕು ಅಂದ್ರೆ ಸೇಮ್ ಬೈಕ್ ಫಂಡಿಗೆ 50,000 BV 3 ಮಂತ್ಸ್ ಮಾಡ್ತಾ ಇದ್ರೆ, ಇಲ್ಲಿ ಬೈಕ್ 50,000 BV 6 ಮಂತ್ ಮಾಡ್ತೀರಾ. 6 ಮಂತ್ ನೀವು ಕಂಟಿನ್ಯೂ ಆಗಿ 50,000 BV ಮಾಡಿದ್ರೆ 7th ಮಂತ್ ನಿಮಗೆ ಕಂಪನಿ ಕಾರ್ ಫಂಡ್ ಕೊಡುತ್ತೆ. ಕಾರ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 5% ಕೊಡುತ್ತೆ. ಸೊ ಎಷ್ಟು ಇಲ್ಲಿ ಕ್ಯಾಲ್ಕುಲೇಷನ್ ಇದೆ, ಕಂಪನಿ BV ಟರ್ನ್ ಓವರ್ ಅಂಡ್ 5% ಅಂಡ್ ಟೋಟಲ್ ಕಾರ್ ಫಂಡ್ ಪಾಯಿಂಟ್ಸ್. ಸೊ ಇಲ್ಲಿ ಒಂದು ಕಾರ್ ಫಂಡ್ ಪಾಯಿಂಟ್ ವ್ಯಾಲ್ಯೂ 25,000 ಇರುತ್ತೆ. ನೀವು ಪ್ರತಿ 25,000 BVಗೆ 1 ಪಾಯಿಂಟ್ ಅಂತ ಕ್ಯಾಲ್ಕುಲೇಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾನೊಂದು 2 ಲಕ್ಷ ಬಿಸ್ನೆಸ್ ಮಾಡಿದೀನಿ ಅಂತಂದ್ರೆ ನಿಮಗೂ ಸೇಮ್ ಕೊಟ್ಟು ನನಗೂ ಸೇಮ್ ಕೊಡಲ್ಲ. ನೀವು 50,000 ಮಾಡಿದೀರಾ, ನಾನು 2 ಲಕ್ಷ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮಂತ್ಲಿ 6 ಮಂತ್ ಕಂಟಿನ್ಯೂ ಆಗಿ. ಅವಾಗ ನನಗೆ ಎವ್ರಿ 25,000 BV ಮ್ಯಾಚಿಂಗ್ 1 ಪಾಯಿಂಟ್ ಅಂತ ಕೊಡುತ್ತೆ. 2 ಲಕ್ಷಕ್ಕೆ ಎಷ್ಟಾಯ್ತು, 4 ಪಾಯಿಂಟ್ ಸಿಗುತ್ತೆ. ಓಕೆನಾ, 2 ಲಕ್ಷ BVಗೆ 8 ಪಾಯಿಂಟ್ ಸಿಗುತ್ತೆ. ಸೊ ಇದು ಕೂಡ ಮಂತ್ಲಿ ಒನ್ಸ್ ನಿಮ್ಮ ಬಿಸ್ನೆಸ್ ನ ಮ್ಯಾಚಿಂಗ್ ಮಾಡ್ಕೊಂಡು ಆ ಬಿಸ್ನೆಸ್ ಅಲ್ಲಿ ಏನ್ ಕೌಂಟ್ ಬರುತ್ತೆ ಅದರಲ್ಲಿ ಕಂಪನಿ ಕೊಡುತ್ತೆ. ಇದು ಪ್ಯೂರ್ಲಿ ಕಂಪನಿ ಟರ್ನ್ ಓವರ್ ಮೇಲೆ ಕೊಡುತ್ತೆ. ಅಚೀವರ್ಸ್ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೂ ಈಕ್ವಲಿ ಡಿವೈಡೆಡ್ ಮಾಡ್ಕೊಡುತ್ತೆ.
ಇದು ಮಂತ್ಲಿ ಒನ್ಸ್ ಕೌಂಟ್ ಆಗುತ್ತೆ. 7th ಮಂತ್ ಇಂದ ನಿಮಗೆ ಆಟೋಮೆಟಿಕ್ ಆಗಿ ಕಾರ್ ಫಂಡ್ ಬರುತ್ತೆ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಇನ್ಕಮ್ ಹೌಸ್ ಫಂಡ್. ಹೌಸ್ ಫಂಡ್ ನೀವು ಎಲಿಜಿಬಲ್ ಆಗ್ಬೇಕು ಅಂತಂದ್ರೆ ಬೈಕ್ ಫಂಡಿಗೆ 50,000 BV 3 ಮಂತ್ಸ್ ಮಾಡ್ತಾ ಇದ್ದೆ, ಕಾರ್ ಫಂಡಿಗೆ 50,000 BV 6 ಮಂತ್ ಮಾಡ್ತಾ ಇದ್ದೆ. ಬಟ್ ಹೌಸ್ ಫಂಡಿಗೆ 1 ಲಕ್ಷ BV ಕಂಟಿನ್ಯೂ ಆಗಿ 6 ಮಂತ್ ಮಾಡ್ಬೇಕು. ಸೊ ಕಂಟಿನ್ಯೂ ಆಗಿ 6 ಮಂತ್ ಮಾಡಿದ್ರೆ ನಿಮಗೆ 7th ಮಂತ್ ಹೌಸ್ ಫಂಡಿಗೆ ನೀವು ಎಲಿಜಿಬಲ್ ಆಗ್ತೀರಾ. 7th ಮಂತ್ ಇಂದ ಹೌಸ್ ಫಂಡ್ ಕಂಪನಿ ಟರ್ನ್ ಓವರ್ ಅಲ್ಲಿ 10% ಕೊಡುತ್ತೆ. ಸೊ ಇಲ್ಲಿ ಅಷ್ಟೇ, ಒಂದು ಹೌಸ್ ಫಂಡ್ ವ್ಯಾಲ್ಯೂ 50,000 ಮ್ಯಾಚಿಂಗ್ ಒಂದು ಹೌಸ್ ಫಂಡ್ ವ್ಯಾಲ್ಯೂ ಅಂತ ಕೊಡುತ್ತೆ. ಈ ಕಂಟಿನ್ಯೂ 6 ಮಂತ್ 1 lakh BV ಮ್ಯಾಚಿಂಗ್ ಮಾಡಿ 7th ಮಂತ್ ಇಂದ 1 lakh ಮಾಡಿಲ್ಲ ಅಂದ್ರೆ ನಿಮಗೆ ಹೌಸ್ ಫಂಡ್ ಕೊಡುತ್ತೆ. ಎವ್ರಿ 50,000 BV ಮ್ಯಾಚಿಂಗ್ ಗೆ 1 ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿ ಕೊಡುತ್ತೆ ಕಂಪನಿ. ಯಸ್, ಇದು ಕೂಡ ಮಂತ್ಲಿ ಒನ್ಸ್ ನಿಮಗೆ ಸಿಗುತ್ತೆ ಹೌಸ್ ಫಂಡ್. ಯಾ, ಸೊ ಲಾಸ್ಟ್ ಇನ್ಕಮ್ ರೀಪರ್ಚೇಸಿಂಗ್ ಅಲ್ಲಿ ಲಾಯಲ್ಟಿ ಬೋನಸ್. ಲಾಯಲ್ಟಿ ಬೋನಸ್ ಏನಿದೆ ಫ್ರೆಂಡ್ಸ್, ಸೊ ಮಿನಿಮಮ್ 1000 BV ಪ್ಲಸ್ ಅದಕ್ಕಿಂತ ಜಾಸ್ತಿ. ಸೊ 2,000 ಮೇಲೆ ನೀವು 4 ತಿಂಗಳು 4 ಮಂತ್ 4 ಮಂತ್ ನೀವು ಕಂಟಿನ್ಯೂ ಆಗಿ ಬಿಸ್ನೆಸ್ ಕಂಪನಿಯಲ್ಲಿ ಲಾಯಲ್ಟಿ ಬೋನಸ್ ಪರ್ಚೇಸ್ ಮಾಡಿದೀರಾ, ಸೆಲ್ಫ್ ಪರ್ಚೇಸಿಂಗ್ ಮಾಡಿದೀನಿ ಅಂತಂದ್ರೆ ಸೊ ನಿಮಗೆ ಅದು ನೀವು ಯಾವಾಗಂದ್ರೆ ಯಾವಾಗ ಮಾಡಂಗಿಲ್ಲ. ಕಂಪನಿಯ ಫಸ್ಟ್ 15ನೇ ತಾರೀಕು ಒಳಗೆ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ 1000 BV ಕಂಟಿನ್ಯೂ ಆಗಿ 4 ತಿಂಗಳು ಮಾಡಿದ್ರೆ ನಿಮಗೆ ಅಬ್ಸಲ್ಯೂಟ್ಲಿ 5ನೇ ಮಂತ್ ಸೊ ನಿಮಗೆ ಆನ್ ಅಂಡ್ ಅವರೇಜ್ ಅಲ್ಲಿ ನೀವು ಎಷ್ಟು ಮಾಡಿರ್ತೀರಾ 4 ತಿಂಗಳು ಅಷ್ಟು BV ನಿಮ್ಮ ಅಕೌಂಟಿಗೆ ಕಂಪನಿ ಕೊಡುತ್ತೆ. ನೀವು ಅದನ್ನ ಮತ್ತೆ ನೀವು ಫ್ರೀ ಆಗಿ ತಗೊಬಹುದು ಪ್ರಾಡಕ್ಟ್ಸ್. ಇದು ಲಾಯಲ್ಟಿ ಬೋನಸ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನವೆಂಬರ್ ಮಂತ್ ಅಲ್ಲಿ 1150 BV ಮಾಡಿದೀನಿ. ಸೊ ಡಿಸೆಂಬರ್ ಮಂತ್ ಅಲ್ಲಿ 1850 BV ಮಾಡಿದೀನಿ. ಸೊ ನಾವು ಜನವರಿ ಮಂತ್ ಅಲ್ಲಿ 1400 BV ಮಾಡಿದೀನಿ. ಸೊ ಫೆಬ್ರವರಿ ಮಂತ್ ಅಲ್ಲಿ 3000 BV ಮಾಡಿದೀನಿ. ಸೊ ಇದನ್ನ ಕ್ಯಾಲ್ಕುಲೇಷನ್ ಟೋಟಲ್ BV ಎಷ್ಟು ಮಾಡಿದೀನಿ 4 ತಿಂಗಳಿಂದ 7,400 BV ಮಾಡಿದ್ದೀನಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ 4 ಮಂತಿಗೆ 1,850 BV ಆಗಿರುತ್ತೆ. ಸೊ ಇದು ನಿಮಗೆ 1,850 ರೂಪೀಸ್ ಅಷ್ಟು ಸೊ ನಿಮ್ಮ ಅಕೌಂಟಿಗೆ ನಿಮ್ಮ ವ್ಯಾಲೆಟ್ಗೆ ಕಂಪನಿ ಹಾಕುತ್ತೆ. ಸೊ ವಿತಿನ್ 30 ಡೇಸ್ ಅಲ್ಲಿ ನೀವು ಆ ವ್ಯಾಲೆಟ್ ಬಂದಿರುವಂತ ಅಮೌಂಟ್ ಅಲ್ಲಿ ಮತ್ತೆ ಏನಾರ ಆನ್ಲೈನ್ ಅಲ್ಲಿ ಮತ್ತೆ ಸ್ಟೋರ್ ಅಲ್ಲಿ ಪ್ರಾಡಕ್ಟ್ಸ್ ತಗೊಬಹುದು. ನೀವು 1 ತಿಂಗಳಲ್ಲಿ ತಗೊಂಡಿಲ್ಲ ಅಂತಾನೆ ಮತ್ತೆ ಅದು ಹೋಗುತ್ತೆ ವ್ಯಾಲೆಟ್ ಅಲ್ಲಿ. ಎಸ್, ಮ್ಯಾಕ್ಸಿಮಮ್ ಲಾಯಲ್ಟಿ ಬೋನಸ್ 2,500 ಕೊಡುತ್ತೆ. ಹಂಗಂತ ಹೇಳ್ಬಿಟ್ಟು ಡೈಲಿ ನೀವು ಎವ್ರಿ ಮಂತ್ 10,000 ತಗೊಂಡು ನಿಮ್ಗೆ 10,000 ಕೊಡುತ್ತಾ 5ನೇ ತಿಂಗಳು? ನೋ. ಸೊ ಇದು ಕಂಡೀಷನ್ ಇದೆ. ಸೊ ಮ್ಯಾಕ್ಸಿಮಮ್ 2,500 ಮಾತ್ರ ಕೊಡುತ್ತೆ ಕಂಪನಿ. ಓಕೆ, 15ನೇ ತಾರೀಕು ಒಳಗೆ ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಯಾ, ಇಷ್ಟು ತರದ ಇನ್ಕಮ್ ನಾನು ಆಲ್ರೆಡಿ ಹೇಳಿದೆ. ಸೊ ಇದ್ರ ಜೊತೆಗೆ ಸ್ಟೋರ್ ಫ್ರಾಂಚೈಸಿ ಇನ್ಕಮ್ ಕೊಡುತ್ತೆ, ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಇದೆ. ಸೊ ಪ್ಲಸ್ ಏನೋ ಬೋನ್ಸೋ ಆಫರ್ ಕೂಡ ಕಂಪನಿ ಕೊಡ್ತಾ ಇದೆ. ಯಾ, ಇದಿಷ್ಟು ಆಯುಷ್ಮಾರ್ಟ್ ಕಂಪನಿಯ ಟೋಟಲ್ ಪ್ಲಾನ್. ಅಂಡ್ ಸೊ ಇದು ಹೊಸ PDF ಏನಿದೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಏನಾರ ಈ ಪ್ಲಾನ್ ಅಲ್ಲಿ ಡೌಟ್ಸ್ ಇದೆ ಅಂತಂದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ಇಲ್ಲಿ ಡ್ರಾಪ್ ಮಾಡಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.